ಮುಖ್ಯಮಂತ್ರಿಗಳ ಸಭೆ ಮಾಡಿದ್ರು, 4 ಇಲಾಖೆ ಸಚಿವರ ಸಭೆಯಲ್ಲಿದ್ದರು, ಹಿರಿಯ ಅಧಿಕಾರಿಗಳಿದ್ರು. ಫೈನಾನ್ಸ್ ಟಾರ್ಚರ್ಗೆ ಕಡಿವಾಣ ಹಾಕಬೇಕು ಅನ್ನುವ ನಿಲುವು ನಿರ್ಧಾರಗಳನ್ನು ಎಚ್ಚರಿಕೆಗಳನ್ನು ಕೊಟ್ಟರು. ಆದರೆ ಅದ್ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ಸಿಎಂ ವಾರ್ನಿಂಗ್ ಬಳಿಕವೂ ಕೂಡ ಫೈನಾನ್ಸ್ ಟಾರ್ಚರ್ ನಿಲ್ತಾ ಇಲ್ಲ. ಮೈಸೂರು ಜಿಲ್ಲೆ ನಂಜನಗೂಡಿನ ಅಂಬಳೆ ಗ್ರಾಮದಲ್ಲಿ 53 ವರ್ಷದ ಜಯಶೀಲ ಅನ್ನೋ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. IIFL ಮತ್ತು 5 ಸ್ಟಾರ್ ಮೈಕ್ರೋ ಫೈನಾನ್ಸ್ಗಳಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಮನೆ, ವ್ಯವಸಾಯ ಹಾಗೂ ಹಸು ಸಾಕಣೆಗೋಸ್ಕರ ಈ ಸಾಲ ಮಾಡಿದ್ರು. ಪ್ರತಿ ತಿಂಗಳು 22,000ಕ್ಕೂ ಹೆಚ್ಚು EMI ಅನ್ನು ಕಟ್ತಾ ಇದ್ರು. ಸಾಲದಿಂದ ತೆಗೆದುಕೊಂಡಿದ್ದ ಹಸು ಕೂಡ ಇತ್ತೀಚೆಗೆ ಸಾವನ್ನಪ್ಪಿತ್ತು. ಯಾವ ಹಸು ಜೀವನ ನಿರ್ವಹಣೆ ಮಾಡೋದಕ್ಕೆ ಸಹಕಾರಿಯಾಗಿತ್ತೋ ಅದು ಸಾವನ್ನಪ್ಪಿದ ನಂತರ ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಹಾಗಾಗಿ ಆತ್ಮಹತ್ಯೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಜಯಶೀಲ ಅನ್ನುವಂಥ ಮಹಿಳೆ. 22,000 ರೂಪಾಯಿ ಪ್ರತಿ ತಿಂಗಳು EMI ಕಟ್ತಾ ಇದ್ರು, 5 ಲಕ್ಷ ಸಾಲ ತಗೊಂಡು. ಆದರೆ ರಾಸು ಕೂಡ ಮೃತಪಟ್ಟ ಮೇಲೆ ಜೀವನೋಪಾಯ ಏನು ಹೇಗೆ ಅನ್ನೋದು ಸಾಧ್ಯ ಆಗಿಲ್ಲ. ಹೇಗೆ ಜೀವನ ನಿರ್ವಹಣೆ ಮಾಡೋದು ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ಸಮೀಪದ ಹುಲ್ಲಹಳ್ಳಿಗೆ ತೆರಳಿ ವಿಷದ ಮಾತ್ರೆ ತಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಮೈಕ್ರೋ ಫೈನಾನ್ಸ್ನ ಕಿರುಕುಳವೋ ಅಥವಾ ಮಹಿಳೆಗೆ ಸಾಲ ಕಟ್ಟೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆನೋ ಅನ್ನೋದು ಇನ್ನೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಆದರೆ 5 ಲಕ್ಷ ರೂಪಾಯಿ, ತಿಂಗಳಿಗೆ 22,000 ರೂಪಾಯಿ ಕಂತು EMI ಅಂತಂದಾಗ ಗೊತ್ತಾಗುತ್ತೆ ಇಲ್ಲಿ ಅತಿ ಹೆಚ್ಚಿನ ದುಡ್ಡನ್ನು ಪೀಕಲಾಗ್ತಾ ಇದೆ. IIFL ಮತ್ತು 5 ಸ್ಟಾರ್ ಅನ್ನುವ 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಟ್ಟು 5 ಲಕ್ಷ ಸಾಲ ಪಡ್ಕೊಂಡಿದ್ರು. ಆ ಸಾಲ ಅವರ ಜೀವಕ್ಕೆ ಕುತ್ತು ತಂದಿದೆ.